ಮುಸ್ಲಿಂ ಧರ್ಮ ಗುರುಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಮಾತಿಗೆ ಮುಸ್ಲಿಂ ಮುಖಂಡರು ಸಿಟ್ಟಿಗೆದ್ದಿದ್ದಾರೆ. ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಲಾಗಿದೆಯಾ? ಒಂದಷ್ಟು ಪುಂಡರು ಈ ರೀತಿಯ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಈಗಾಗಲೇ ರಿಲೀಸ್ ಆಗಿರುವಂತಹ ಒಂದು ಆಡಿಯೋ ಕೂಡ ಹೇಳ್ತಾ ಇದೆ. ನಿನ್ನೆ ಆಡಿಯೋ ಸ್ಫೋಟ ಆಯಿತು, ಇವತ್ತು ವಿಡಿಯೋವನ್ನ ಬಿಟ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ವಿಜಯಪುರದ ಸೋಹೆಲ್ ಅನ್ನುವಾತ ಬೆದರಿಕೆಯ ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದಾನೆ. ಪ್ರವಾದಿಯನ್ನ ಟೀಕಿಸೋರ ತಲೆ ಕತ್ತರಿಸಬೇಕು ಅನ್ನುವಂತಹ ಕರೆಯನ್ನ ಆತ ಕೊಟ್ಟಿದ್ದಾನೆ. ಬಿಜಾಪುರ ಫೌಂಡೇಶನ್ ಹೆಸರಿನ ಇನ್ಸ್ಟಾದಲ್ಲಿ ವಿಡಿಯೋವನ್ನ ಆತ ಹಾಕಿರೋದು. ಪ್ರವಾದಿಯನ್ನ ಟೀಕಿಸೋದನ್ನ ನಾವು ಸಹಿಸಿಕೊಳ್ಳಬಾರದು, ಎಲ್ಲರೂ ಒಟ್ಟಾಗಿ ಧರ್ಮಕ್ಕಾಗಿ ಹೋರಾಡಬೇಕು ಅನ್ನುವಂತಹ ಕರೆಯನ್ನ ಸೋಹಲ್ ವಿಡಿಯೋ ಮೂಲಕ ಕೊಟ್ಟಿದ್ದಾನೆ. ನಿನ್ನೆ ಯತ್ನಾಳ್ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಟ್ಟಂತಹ ಆಡಿಯೋ ವೈರಲ್ ಆಗಿತ್ತು. ಮನೆಗೆ ಹೋಗಿ ಅವರಿಗೆ ಹೊಡಿಬೇಕು, ಅವರ ಹತ್ಯೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಆಡಿಯೋದಲ್ಲೂ ಮಾಹಿತಿಗಳು ಇತ್ತು. ಆದರೆ ಇದೀಗ ಆಡಿಯೋದ ಜೊತೆಗೆ ವಿಡಿಯೋ ಕೂಡ ಈಗ ವೈರಲ್ ಆಗಿದೆ. ವಿಡಿಯೋವನ್ನ ಮಾಡಿ ಸೋಹೆಲ್ ಯತ್ನಾಳ್ಗೆ ಧಮಕಿಯನ್ನ ಹಾಕಿದ್ದಾನೆ. का एमएलए बसनगौड़ा पाटिल यत्नाळ್ जिसने हमारे प्यारे नबी की शान में गुस्ताखी की है, किसी भी हाल पर हमें ये बर्दाश्त नहीं है। हमारी ये गुजारिश है कि इस नापाक सुअर को जल्द से जल्द अरेस्ट किया जाए। हमारी पुलिस डिपार्टमेंट से ये अपील है और हर एक मुसलमान से ये गुजारिश है कि कलमे की बुनियाद पर एक हो जाओ और हम किसी भी मजहब या धर्म के खिलाफ नहीं है, बल्कि इस नापाक कीड़े के खिलाफ है। या रसूल अल्लाह, आप पर हमारी जान कुर्बान है। लब्बैक या रसूल अल्लाह। गुस्ताखी नबी की एक ही सजा, सर तन से जुदा। जो बीजापुर का एमएलए बसनगौड़ा पाटिल यत्नाळ್ जिसने हमारे प्यारे नबी की शान में गुस्ताखी की है, किसी भी हाल पर हमें ये बर्दाश्त नहीं है। हमारी ये गुजारिश है कि इस नापाक सुअर को जल्द से जल्द अरेस्ट किया जाए। हमारी पुलिस डिपार्टमेंट से ये अपील है और हर एक मुसलमान से ये गुजारिश है कि कलमे की बुनियाद पर एक हो जाओ और हम किसी भी मजहब या धर्म के खिलाफ नहीं है, बल्कि इस नापाक कीड़े के खिलाफ है। या रसूल अल्लाह, आप पर हमारी जान कुर्बान है। लब्बैक या रसूल अल्लाह। गुस्ताखी नबी की एक ही सजा, सर। ಈ ರೀತಿಯಾಗಿ ಇವತ್ತು ವಿಡಿಯೋವನ್ನ ಮಾಡಿ ಬೆದರಿಕೆಯನ್ನ ಹಾಕಿರೋದು. ಯತ್ನಾಳ್ಗೆ ಜೀವ ಬೆದರಿಕೆ ಹಾಕಿ ಆಡಿಯೋ ವಿಡಿಯೋ ವೈರಲ್ ವಿಚಾರದ ಬಗ್ಗೆ ವಿಜಯಪುರದಲ್ಲಿ ಮುಸ್ಲಿಂ ಮುಖಂಡರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತಾಡಿದ್ದಾರೆ. ಆಡಿಯೋ ವಿಡಿಯೋದ ಬಗ್ಗೆ ನಮಗೆ ಸಂಬಂಧವೇ ಇಲ್ಲ ಅಂತ ಹೇಳಿದ್ದಾರೆ. ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ, ಅವ್ರು ಯಾರು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ. ಮುಸ್ಲಿಮರ ಹೆಸರಿನಲ್ಲಿ ಯಾರೋ ಕಿಡಿಗೇಡಿಗಳು ಆಡಿಯೋ ವಿಡಿಯೋ ಮಾಡಿದ್ದಾರೆ, ಇದರಲ್ಲಿ ಯತ್ನಾಳ್ ಕೈವಾಡವೂ ಕೂಡ ಇರಬಹುದು, ಈ ಬಗ್ಗೆ ತನಿಖೆ ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮುಖಂಡರು. ಯಾರೇ ಒಬ್ಬರು ಕಿಡಿಗೇಡಿಗಳು ವಿಡಿಯೋ ವೈರಲ್ ಮಾಡಾಕತ್ತಾರ 15 ತಾರೀಕದ ಇದು ಅದಂತ. ಒಬ್ಬಿಬ್ಬರು ಬಿ ಜೆ ಪಿದೊಳಗೂ ಕಿಡಿಗೇಡಿ ಅದಾರ. ಇದು ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಯಾರು ಮಾಡ್ಯಾರ ಅವ್ರಿಗೆ ನಾವು ಕ್ರಮ ತಗೊಳ್ಲಿಕ್ಕತ್ತೀವಿ. ಮತ್ತು ಇದು ಏನು ಬಿ ಜೆ ಪಿದೊಳಗೆ ಕಿಡಿಗೇಡಿ ಅದಾರ, ಪೋಸ್ಟ್ ಹಾಕ್ತಾರವರು, ಅವರ ಬಿ ಜೆ ಪಿದೊಳಗೆ ಯಾರೇ ಹಾಕಿರಬೇಕು. ಬಿ ಜೆ ಪಿಗೆ ಕೇಂದ್ರ ಸರ್ಕಾರದೊಳಗೆ ಮಿನಿಸ್ಟರ್ ಆದವರು ಹೆಂಗೆ ಪೋಸ್ಟ್ ಹಾಕ್ತಾರಂದ್ರೆ ಎಷ್ಟು ಮಂದಿಗೆ ಬಿಜಾಪುರದೊಳಗೆ ಜಗಳ ಹಚ್ಬೇಕನ್ಲಾಕತ್ತಾರೆ. ಇವ್ರು ಹಂಗೆ ಯಾರೇ ಒಂದು ಕಿಡಿಗೇಡಿ ಇದ್ದಿರಬೇಕು. ಆ ಕಿಡಿಗೇಡಿಗೂ ಅರೆಸ್ಟ್ ಮಾಡಿರಿ, ಇಂಥ ಎಮ್ ಎಲ್ ಎಗೂ ಅರೆಸ್ಟ್ ಮಾಡಿರಿ. ಬರೇ ಜಾತಿ ಮಾಡೋದು, ಟ್ರೈನ್ ಸುಟ್ಟರು, ಝಂಡಾ ಹಚ್ಚಿದ್ರು, ಟ್ರೈನು ಸುಟ್ಟಿದವ್ರು ಇವರೇ ಅದಾರ, ಇದನ್ನು ಸಿ ಬಿ ಐ ಕೊಡ್ರಿ. ಝಂಡಾ ಹಚ್ಚಿದ್ನು ಸಿ ಬಿ ಐ ಕೊಡ್ರಿ. ಆ ಪೋಸ್ಟ್ ಹಾಕಿದವನು ಸಿ ಬಿ ಐ ಕೊಡ್ರಿ. ಬಸನಗೌಡ್ರು ನೀವೇ ಹೊಡ್ರಿ, ನಿಮ್ಮ ಮಕ್ಕಳ ಕಡೆಯಿಂದ ಹೊಡಸ್ರಿ. ಅಮಾಯಕ ಮಂದಿಗೆ ಯಾಕೆ ಎಲ್ಲಾರ್ಗೆ ಹಿಂದೂ ಮುಸಲ್ಮಾನ್ ಮಾಡಿ ಜಗಳ ಮಾಡ್ತೀರಿ? ಇನ್ನು